Hello guys, good morning everybody. Welcome to Tuesday. Sanjana, how was your sleep? Not good, but yeah, I managed it. ಇದ್ದೇನೆ ಬಂದಿಲ್ಲ ಗೈಸ್. ಟೈಮ್ ಬಂದ್ಬಿಟ್ಟು 7 o'clock ಆಗಿದೆ. ಇನ್ನು ನೋಡಿ ಬೆಳಕಷ್ಟು ಗೊತ್ತಾಗಲ್ಲ, ಅಂದರೆ ಕಡಿಮೆ ಇದೆ ಬೆಳಕು. ಅಲ್ಲೆಲ್ಲ ಸ್ನೋ ಮೌಂಟೇನ್ಸ್ ಕಾಣುತ್ತೆ. ಸೊ ನಿದ್ದೆ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ. ಸ್ಲೀಪಿಂಗ್ ಬ್ಯಾಗಲ್ಲಿ ಒಂದು ಚೂರು ನಿದ್ದೆ ಬಂದಿಲ್ಲ. ಒಂಥರ ನಿಮ್ಗೆ ಅದು ಕಟ್ಟಾಕ್ದಂಗೆ, ಕೈ ಕಾಲು ಕಟ್ಟಾಕ್ದಂಗೆ ಇರುತ್ತೆ ಸ್ಲೀಪಿಂಗ್ ಬ್ಯಾಗ್ ಒಳಗೆ. ಅದು ಇವ್ರ ಸ್ಲೀಪಿಂಗ್ ಬ್ಯಾಗ್ ತುಂಬ ದಪ್ಪ ಇತ್ತು ಆ್ಯಂಡ್ ತುಂಬ ಕಷ್ಟ ಆಯಿತು ಸ್ವಲ್ಪ. ಆಮೇಲೆ ಒಂದು ಟೆಂಟಲ್ಲಿ 4 ಜನ ಮಲಗಿದ್ವಿ. ಅದು ಇಕ್ಕಟ್ಟು ಅನಿಸ್ತು. ಅವ್ರು ಒಳ್ಳೆದ ನಮಗೆ ಟಚ್ ಆಗುತ್ತೆ, ನಾವು ಸ್ವಲ್ಪ ಶೇಕ್ ಆದ್ರೆ ಅವ್ರಿಗೆ ಟಚ್ ಆಗುತ್ತೆ. ಡಿಸ್ಟರ್ಬ್ ಸ್ಲೀಪು. ಆಮೇಲೆ ಚಳಿ ಇತ್ತು. ಲೈಕ್ ಓಕೆ ಬೆಚ್ಚಿಗಿರ್ಬೋದು, ಆದರೆ ಏನಾಗುತ್ತೆ ನೈಟ್ ಆಗ್ತಾ ಕೆಳಗಡೆ ಬೆನ್ನಿದಲ್ಲ, ನೀವು ಬೆನ್ನ ಮೇಲೆ ಏನು ಮಲ್ಕೊಂತೀರಾ ಆ ಪಾಟ್ ಚಳಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ತಣ್ಣಗಾಗಕ್ಕೆ ಸ್ಟಾರ್ಟ್ ಆಗುತ್ತೆ, ಕೊರಿಯಕ್ಕೆ ಸ್ಟಾರ್ಟ್ ಆಗುತ್ತೆ. ಇದೇ ಬರಲ್ಲ ನಿಮಗೆ. ಸೊ ಅಟ್ಲೀಸ್ಟ್ ಒಂದು 10-15 ಮಿನಿಟ್ಸ್ಗೆ ಒಂದ್ಸತಿ ಎಚ್ಚರಿಕೆ ಆಗ್ತಾನೆ ಇತ್ತು. ಒದ್ದಾಡ್ತಾನೆ ಇದ್ವಿ. ಯಾರಿಗೂ ನಿದ್ದೆ ಬರ್ತಿರ್ಲಿಲ್ಲ, ಎಲ್ಲ ಮಾತಾಡ್ಕೊತಿದ್ರು ಅಕ್ಕಪಕ್ಕ. ಟೆಂಟ್ ಮಾತಾಡಿದ್ರೆ ಕೇಳಿಸುತ್ತೆ. ಸೊ ಈ ಥರ ಇತ್ತು ಒಂದು ಎಕ್ಸ್ಪೀರಿಯನ್ಸು. ಆಮೇಲೆ ನನಗೇನು ಅನಿಸ್ತು ಪರ್ಸ್ನಲ್ ಆಗಂದ್ರೆ, ನನಗ ಸ್ಲೀಪಿಂಗ್ ಬ್ಯಾಗ್ ಒಳಗೆ ಮಲ್ಕೊಂಡು ಮೈಕೈ ನೋವು ಸ್ಟಾರ್ಟ್ ಆಗ್ಬಿಡ್ತು ಟ್ರೆಕ್ಕಿಂತ. ಸೊ ಗಂಟ್ಲೆಲ್ಲ ಫುಲ್ ಒಣಗೋಗ್ಬಿಟ್ಟಿದೆ, ನೋಸ್ ಫುಲ್ ಕೋಲ್ಡ್ ಆಗಿಬಿಟ್ಟಿದೆ. ಇವಾಗ ಹೋದೆ ಫ್ಲಾಸ್ಕ್ ಎತ್ಕೊಂಡು ಬಿಸಿನೀರು ಸಿಗುತ್ತಾ ಅಂತ. 50 rupees ಫ್ಲಾಸ್ಕಲ್ಲಿ ಕೊಡ್ತಾರೆ ಬಿಸಿನೀರು. ಅಲ್ಲಿ ಇರಲಿಲ್ಲ. ಸೊ ಐ ಗೆಸ್ ಐ ಹ್ಯಾವ್ ಟು ವೇಟ್. ನೋಡೋಣ, ನಮ್ಮ ಬಾಯ್ಸಿಗೆ ಕೇಳೋಣ ಅವ್ರ ನಿದ್ದೆ ಹೆಂಗಿತ್ತಂತ. ಸೊ ಇವ್ರು 3 ಜನ ಪ್ಲಸ್ ನಾನು ಮಲಗಿದ್ದೆ ಟೆಂಟಲ್ಲಿ. ನಿದ್ದೆ ಬಂತೇನಪ್ಪ? 10% ಬಂತು ಅಷ್ಟೇ. ಗೊರಕೆ ಹೊಡಿತಿದ್ದ ನನ್ನ ಮಗ. ಇವನು ಎಷ್ಟು ಗೊರಕೆ ಹೊಡೆದಾಗತ್ತ. ಇವನು ಹೊಡೆದ ಇಬ್ರು ಫ್ರಾನ್ಸ್ ಗೊರಕೆ ಹೊಡೆದಿದ್ದ. ಹೌದು, ಇವ್ರಿಬ್ರು ಚೆನ್ನಾಗಿ ಮಲಗಿದ್ದಾರೆ. ನಾವಿಬ್ರೆ ಸ್ವಲ್ಪ 10 minutes ಅಲ್ಲಿ ಎಕ್ಸ್ಟ್ರಾ ಆಗ್ತಾ ಇತ್ತು. ರಾತ್ರಿ 2 ಗಂಟೆ ಹೋಗಕ್ ಮನ್ಸ್ ಬಂತು. ಎದ್ದು ಆಚೆ ಜಿಪ್ ಓಪನ್ ಮಾಡಿದ್ರೆ ಚಳಿ ಮತ್ತೆ 4 o'clock ಟಾಯ್ಲೆಟ್ ಬಂತು. ಬಟ್ ಹೋಗಿ ನೇಚರ್ಸ್ ವಾಶ್ರೂಮ್ ಹೆಂಗಿದೆ ಅಂದ್ರೆ, ಡಿಗ್ ಮಾಡಿ ಒಂದು ಪಾಟ್ ಹೋಲ್ ಕ್ರಿಯೇಟ್ ಮಾಡಿರ್ತಾರೆ ಅಕ್ಕಪಕ್ಕ ಇಂಡಿಯನ್ ಸ್ಟೈಲ್ ಅಲ್ಲಿ ಕೂತ್ಕೊಂಡು. ವೆಟ್ ವೈಪ್ಸ್ ಬಿಕಾಸ್ ಯು ಕೆನಾಟ್ ಯೂಸ್ ನೀರು ಯೂಸ್ ಇಲ್ಲ, ಯೂಸ್ ಮಾಡಕ್ಕಾಗಲ್ಲ. ಕೈಯೆಲ್ಲ ಫ್ರೀಸ್ ಆಗ್ಬಿಡುತ್ತೆ. ಫುಲ್ಲು ಡ್ರೈ ಯೂಸ್ ಮಾಡಬೇಕು. ವೆಟ್ ವೈಪ್ಸ್ ಡ್ರೈ ಟಿಶ್ಯೂಸ್ ಅಂಡ್ ವೆಟ್ ಟಿಶ್ಯೂಸ್ ಕ್ಯಾರಿ ಮಾಡಿ ಅದನ್ನ ಕ್ಲೀನ್ ಆಗಿ ಡಿಸ್ಪೋಸಬಲ್. ಪ್ಲೀಸ್ ಕ್ಯಾರಿ ಬಯೋಡಿಗ್ರೇಡಬಲ್ ಟಿಶ್ಯೂಸ್. ನೋಡಿ, ನಿಮ್ಗೆ ಟೆಂಪರೇಚರ್ ಎಷ್ಟಿದೆ ಅಂತ ಒಂದು ಗೊತ್ತಾಗ್ಬೇಕಂದ್ರೆ ರಫ್ ಐಡಿಯಾ. ಇದು ಫುಲ್ ಐಸ್ ಹಾಕ್ಬಿಟ್ಟಿದೆ, ಕಂಪ್ಲೀಟ್ಲಿ ಫ್ರೋಸನ್. ನಾವಿಲ್ಲೆಲ್ಲ ನೆನ್ನೆ ಪಾತ್ರೆ ಎಲ್ಲ ತೊಳೆದಿದ್ದು ಫ್ರೋಸನ್. ಒಳ್ಳೆ ಬಿಸಿಲು ಬಂದಿದೆ ಗುರು. ನೋಡಿ ಕ್ಯಾಂಪು. ಎಷ್ಟೊಂದು ಬೇಸ್ ಕ್ಯಾಂಪ್ಸ್ ಇದೆ, ಬೇರೆ ಟ್ರೆಕ್ಕಿಂಗ್ ಗ್ರೂಪ್ಸ್ ಇದೆ. ಇದರಲ್ಲಿ 2 to 3 ಟ್ರೆಕ್ಕಿಂಗ್ ಗ್ರೂಪ್ಸ್ ಮಿಕ್ಸಪ್ ಆಗಿದೆ. ಒಳ್ಳೆ ಬಿಸಿಲು ಬಂದಿದೆ ಅಲ್ಲಿ ಬೆಟ್ಟದಿಂದ. ಟೈಮ್ 8:30 ಆಗಿದೆ. ನನ್ನ ಕಾಲು ಫುಲ್ ಫ್ರೀಸು, ಕಂಪ್ಲೀಟ್ ನಂಬಾಗ್ಬಿಟ್ಟಿದೆ ಕಾಲು. ಇದು ನಂಗೆ ಫೀಲ್ ಆಗ್ತಿಲ್ಲ ಈ ಟೋಸ್ ಎಲ್ಲ. ಫುಲ್ ಸ್ವೆಲ್ಲಿಂಗ್ ಆದಾಗ ಆಗ್ಬಿಡಿದೆ ಚೂರು. ಬಿಸ್ಲಿಗೆ ಕಾಯಿಸ್ಕೊಳಕ್ಕೆ ಬಂದಿದ್ದೀನಿ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಆಸ್ ಆಫ್ ನೌ ಗುಡ್. ಈ ಒಂದು ಫ್ರೀಸಿಂಗ್ ಟೆಂಪ್ರೇಚರಲ್ಲಿ ಯಾವತ್ತೂ ಥರ 9-10 kgs ಬ್ಯಾಗ್ ಹಾಕ್ಕೊಂಡು ಫುಲ್ ಸ್ಟೀಪ್ ಇನ್ಕ್ಲೈನ್ ಟ್ರೆಕ್ ಮಾಡಿಕೊಂಡು ಇಲ್ಲಿಗೆ ಬಂದು ಸ್ಟೇ ಆಗಿ ರಾತ್ರಿ ಮಲ್ಕೊಂಡು ಇವಾಗ ಊಟ ಮಾಡ್ತೀವಿ. ಊಟ ಮಾಡ್ಕೊಂಡು ಮತ್ತೆ ಬೇಸ್ ಕ್ಯಾಂಪಿಗೆ ಹೋಗ್ತೀವಿ, ಮತ್ತೆ ಅಲ್ಲಿ ಸ್ಟೇ ಆಗ್ತೀವಿ, ಮತ್ತೆ ನೆಕ್ಸ್ಟ್ ಡೇ ಮತ್ತೆ ಸಮಿಟ್ ಹೋಗ್ತೀವಿ, ಮತ್ತೆ ವಾಪಸ್ ಬರ್ತೀವಿ, ಸ್ಟೇ ಆಗ್ತೀವಿ. ಅದಾದಮೇಲೆ ನಾವು ಹೋಗೋದು ಚಾಂಕ್ರಿಗೆ. ಬೇಸಿಕಲಿ 4 to 5 days ಸ್ನಾನ ಇರೋಲ್ಲ. ಆ್ಯಂಡ್ ಬ್ರಷ್ ಕೂಡ ಮಾಡೋದು ಕಷ್ಟ, ಬಿಕಾಸ್ ನೀರು ಅವೈಲಬಿಲಿಟಿ ಇರಲ್ಲ ಇಲ್ಲಿ. ಇವ್ರು ಕೂಡ ನೀರು ತುಂಬ ದೂರದಿಂದ ತೊಗೊಂಬರ್ತಾರೆ. ಸೊ ವಾಟರ್ ವ್ಯಾಲ್ಯೂ ತುಂಬ ಜಾಸ್ತಿ ಇದೆ, ಅದಕ್ಕೆ ಡ್ರೈ ಟಾಯ್ಲೆಟ್ ಯೂಸ್ ಮಾಡೋದಿಲ್ಲಿ. ಎಷ್ಟೊಂದು ಪೀಕ್ಸ್ ಕಾಣಿಸ್ತಾ ಇದೆ ಸ್ನೋ ಬಿದ್ದಿರೋದು. ಆ್ಯಂಡ್ ಈ ಸತಿ ಸ್ನೋಫಾಲ್ ತುಂಬ ಕಡಿಮೆ ಇದೆ ಅಂತೆ. ಇವತ್ತು ಡೇಟ್ ಬಂದ್ಬಿಟ್ಟು 26th December. ಲಾಸ್ಟ್ ಟೈಮೆಲ್ಲ ಇಷ್ಟೊತ್ತಿಗೆ ಫುಲ್ ಸ್ನೋಫಾಲ್ ಇತ್ತಂತೆ. ಇವಾಗ ನಾವು ಏನು ಕ್ಯಾಂಪಲ್ಲಿ ಇದ್ದೀವಲ್ಲ ಇಲ್ಲೆಲ್ಲ ಸ್ನೋ ಇತ್ತು. ಸೊ ನಮಗೆ ಮೋಸ್ಟ್ಲಿ ಸಮಿಟಲ್ಲಿ ಅಷ್ಟೇ ಸಿಗುತ್ತೆ. ಇಟ್ಸ್ ಓಕೆ. ಲೆಟ್ಸ್ ಸಿ ಸ್ನೋಫಾಲ್ ಎಕ್ಸ್ಪೀರಿಯನ್ಸ್ ಅಂತೂ ಫಸ್ಟ್ ಟೈಮ್. ನಾರ್ತ್ ಇಂಡಿಯಾನೇ ಫಸ್ಟ್ ಟೈಮ್ ಸ್ನೋಫಾಲ್ ಅಲ್ಲಿ. ಲೆಟ್ಸ್ ಸಿ ಹೌ ಇಟ್ ಗೋಸ್. ಬಿಸಿ ಪೂರಿ ಜೊತೆ ಚೆನ್ನ. ಪೂರಿ ಲಿಟ್ರಲಿ ಬಿಸಿ ಇದೆ, ಸಾಫ್ಟ್ ಇದೆ, ಸಖತ್ತಾಗಿದೆ. ಏನಂತ ಹಚ್ಚದ? ಸೂಪರ್ ಆಗಿದೆ. ಈ ತರ ಒಂದು ಫುಡ್ ನಾವು ಮೌಂಟೇನ್ ಅಲ್ಲಿ, ಹಿಲ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡೋದು ಎಕ್ಸ್ಪೆಕ್ಟೇಷನ್ಸೇ ಇಲ್ಲ ಫಸ್ಟ್ ಆಫ್ ಆಲ್. ಆ್ಯಂಡ್ ಇಟ್ಸ್ ಟು ಗುಡ್. ಟೈಮ್ 10 o'clock ಆಗಿದೆ. ಎಲ್ಲ ರೆಡಿ ಆಗ್ತಾ ಇದೀವಿ ಟ್ರೆಕ್ಕಿಂಗ್ ಹೋಗೋಕ್ಕೆ. ಸೊ ಎವ್ರಿಬಡಿ ಇಸ್ ಆಲ್ಮೋಸ್ಟ್ ರೆಡಿ. ಫುಲ್ ಬಿಸಿಲಿದೆ, ಚೆನ್ನಾಗಿ ಬಿಸಿ ಆಗ್ತಾ ಇದೆ ಮೈಯೆಲ್ಲ. ಸೊ ಒಂದು ಸಿಂಗಲ್ ಲೇಯರ್ ಇದೆ, ಇದೊಂದು ಟೀ ಶರ್ಟ್ ಇದೆ, ಒಂದು ಸಿಂಗಲ್ ಪ್ಯಾಂಟ್ ಇದೆ, ಶೂ ಹಾಕೊಂಡು ರೆಡಿ ಆಗ್ತೀವಿ. ಅಂಡ್ ಆಲ್ಸೋ ಇಲ್ಲಿ ಮೇಲ್ಗಡೆ ಎಲ್ಲ ಒಣಗಾಕೊಂಡಿದೀವಿ ಸಾಕ್ಸು. ಆಮೇಲೆ ನನ್ನ ಥರ್ಮಲ್ಸ್ ಎಲ್ಲ ಸ್ವಲ್ಪ ಡ್ರೈ ಆಗಿದ್ರೆ ಒಳ್ಳೇದು. ಎಲ್ಲ ಫುಲ್ ಶೈನಿಂಗ್ ಹೊಡಿತಾವ್ರೆ ಬಾಯ್ಸ್ ಎಲ್ಲ ನೋಡಿ. ಸಂಕಿ, ನಮ್ಮ ಶ್ರಾನ್ಸು
ಹಾಯ್. ಆರೆಂಜ್ ಸೀಮಾ ಕೂಡ ರೆಡಿ ಆಗಿದ್ದಾಳೆ. ಸೊ ಗೈಸ್, ಡೇ 2 ಟ್ರೆಕ್ ಸ್ಟಾರ್ಟ್ ಮಾಡಿದೀವಿ ಟುವರ್ಡ್ಸ್ ಬೇಸ್ ಕ್ಯಾಂಪ್. ನಮ್ ಗ್ಯಾಂಗ್ ಎಲ್ಲ ಇಲ್ಲಿ ಇದಾರೆ. ಹೇ ಹಾಯ್ ಹೇಳ್ರಲ್ಲ. ಎಸ್, ಲೆಟ್ಸ್ ಗೋ. RCB ಅಂತ. ಓಕೆ. ವೆಲ್ಕಮ್ ಟು ಚೂಡಾಕ ತಲಾಬ್. ಅದು ಫ್ರೀಸ್ ಆಗಿದೆ, ಅದು ನಾರ್ಮಲ್ ಆಗಿದೆ. ಓ, ಸ್ನೋ ಎಲ್ಲ ಬಿದ್ದಿದೆಲ್ಲ ಅದು ಆ ಕಡೆ. ಅಪ್ಪ, ಇವತ್ತು ಹೇಗಾಗ್ತಾ ಇದೆ ಅಂದರೆ ಉಸಿರು ಹಿಡ್ಕೊಂಡ್ರೆ ಕೋಲ್ಡ್ ಇರಲ್ಲ, ಇಲ್ಲೆಲ್ಲ ಫ್ರೀಸ್ ಆಗಿ ಎದೆಲ್ಲ ಹಿಡ್ಕೊತಾ ಇದೆ, ತಲೆ ಹಿಡ್ಕೊತಾ ಇದೆ. ಮೇನಾಗಿ ಎಷ್ಟು ಜನ ಟ್ರೆಕ್ಕರ್ಸ್ ಇದ್ದಾರೆ ನೋಡಿ ಗೈಸ್. ಫುಲ್ ಜಾತ್ರೆ. ಪೈನ್ ಟ್ರೀಸ್ ನೋಡಿ ಎಷ್ಟು ದೊಡ್ಡ ದೊಡ್ಡದಾಗಿ ಸಕ್ಕದಾಗಿ ಕಾಣಿಸ್ತಾ ಇದೆ. ಸೊ ಇಲ್ಲಿ ಏನಾಗ್ತಾ ಇದೆ ಅಂದರೆ, ಇಲ್ಲಿ ಜುಡಕ ತಲಾಬಲ್ಲಿ ಒಂದು 5 ಜನ ಒಟ್ಟಿಗೆ ನಿಂತ್ಕೊಂಡು ಐಸ್ ಮುರಿದೋಗ್ಬಿಟ್ಟು ಬಿದ್ದೋಗ್ಬಿಟ್ಟಿದ್ದಾರೆ ಕೆಳಗಡೆ. ಸೊ ಅವರು ಈಚೆ ಬರ್ತಾ ಇದ್ದಾರೆ ಕಷ್ಟಪಟ್ಟು, ಅದೇ ನೋಡ್ತಾ ಇದ್ದಾರೆ. ಹೆವಿ ಸ್ಟೀಪ್ ಇದೆ ಗುರು. ಆಯ್ತಾ ಇಲ್ಲ, ಆಗ್ತಾ ಇದೆ, ಆಗುತ್ತೆ, ಆಗ್ತಾ ಇಲ್ಲ ಅಂತ ಹೇಳಂಗಿಲ್ಲ, ಬಟ್ ಸಾಕಷ್ಟು ಸ್ಟೀಪ್ ಇದೆ. ಸುಸ್ತಾಗ್ತಾ ಇದೆ ಹೆವಿ. ಬಿಗಿನರ್ಸ್ ಟ್ರೆಕ್ ಅಂತಾರೆ, ಇದನ್ನ ಈಸಿ ಅಂತಾರೆ. ಇದೇ ಎಷ್ಟು ಕಷ್ಟ ಇದೆ ಏನಂತ? ಹಾ, ಕಷ್ಟ ಇದೆ ಬ್ರೋ, ಸ್ವಲ್ಪ moderate, not too difficult. ಬಟ್ ನಮ್ಗೆ ಇಶ್ಯೂ ಏನಾಗ್ತಿರೋದಂದ್ರೆ ಲಗೇಜ್ ಎತ್ಕೊಂಡು ಹೋಗ್ತಿದೀವಲ್ಲ, ಅದು moderate. ಹಾ, नेक्स्ट टाइम हमका ट्रैक थोड़ा इजी हो जाएगा. ನಿಂಗೆ ಹೇಳ್ಬೇಕಾ? ನಿಂಗೆ ಹಾಕ್ಬೇಕಾ? ಭಯ್ಯ ಕನ್ನಡ में क्या सीखा? ಟಿಕಾ ಮುಚ್ಕೊಂಡೋಗೋ. ಇಸಲಿ ಅದರಲ್ಲೂ ಮೊದಲನೇ ಭೇಟಿಯಲ್ಲಿ ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು, ರೇಷನ್ ಕಾರ್ಡು ಬೇಕೇ ಬೇಕು ಪ್ರೀತಿಸಲು, ಸಂಸಾರ ಬೇಕ ಗುರು, ಬೇಕು ಗುರು, ಬೇಕು ಗುರು, ಬೇಕು ಗುರು. ಮಧುರ ಮೌನ ಮಿಡಿವ ಹೃದಯ ಇದೆ ಮಾತೆಗೆ, ಹೊಸ ಭಾಷೆ ಇದು, ರಸ ಕಾವ್ಯವಿದು, ಇದ ಹಾಡಲು ಕವಿ ಬೇಕೆ. ಲಲಲ 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 ಲಲಲ. ನೋಡಿ ನಮ್ಮ ಸಾಮಾನೆಲ್ಲ ಈ ಥರ ಮ್ಯೂಲ್ಸು ಇಲ್ಲ ಡಾಂಕೀಸು. ನೋಡಿ ನಮ್ಮ ಊಟ ತಿಂಡಿ ಮತ್ತೆ ಅಲ್ಲಿ ಮಧ್ಯ ಡಾಬಾ ಟೀ ಅಂಗಡಿಲೆಲ್ಲ ಹಿಂಗೆ ತಗೊಂಬರೋದವರು. ಫುಲ್ಲು ಸ್ಟೀಪ್ ಇದೆ ಇದು. ಮ್ಯಾಜಿಕ್ ಮಶ್ರೂಮ್ಸ್ ಅಲ್ಲ, ಹೆಂಗ್ ಗೊತ್ತಾ, ಎಲ್ಲ ಮಶ್ರೂಮ್ಸ್ ಎಡಿಬಲ್ ಇರಲ್ಲ. ಎಲ್ಲೆಲ್ಲೋ ಮಶ್ರೂಮ್ ಮುಟ್ಟಕ್ ಹೋಗ್ಬೇಡಿ, ನಾನು ಮುಟ್ಟಕ್ ಹೋಗ್ಬೇಡಿ. ನಮ್ಮ ಮೌಂಟೇನಿಯರ್ ಕೋರ್ಸ್ ಮಾಡಿರೋ ಅಚ್ಯುತ ಎಕ್ಸ್ಪೀರಿಯನ್ಸ್ ಹೇಳ್ತಾ ಇದ್ದಾನೆ. ವಿ ಆರ್ ಗ್ಲಾಡ್ ವಿ ಹ್ಯಾವ್ ಅಚ್ಯುತ. ಅವನೇ ನಮ್ ಲೀಡು. ಎಷ್ಟು ಗೈಡೆನ್ಸ್ ಕೊಟ್ಟಿದ್ದಾನೆ ಅಂದ್ರೆ, ಚಾಕ್ಲೇಟ್ ತಗೊಂಬನ್ನಿ, ಇಫ್ ಯು ಫೀಲ್ ವೆರಿ ಟಯರ್ಡ್ ಆದ್ರೆ ಚಾಕ್ಲೇಟ್ ತಿಂದ್ರೆ ಇನ್ಸ್ಟಂಟ್ ಗ್ಲೂಕೋಸ್ ಎನರ್ಜಿ. ಮತ್ತೆ ಇನ್ನೇನ್ ಮಗ, ಚೆನ್ನಾಗಿ ನೀರ್ ಕುಡೀರಿ, ಆಲ್ವೇಸ್ ಕೀಪ್ ಹೈಡ್ರೇಟೆಡ್. ಎಸ್ ಸರ್. ನೋಡಿ ಅಲ್ಲಲ್ಲಿ ಸ್ನೋ ಕಾಣುತ್ತೆ ನಿಮ್ಗೆ, ಒಂಥರ ಬರ್ಫಿ ಇದೆ, ಅದ್ ಸ್ನೋ ಫಾಲ್ ಆಗಿರೋದ. ಓ ಕ್ರೇಜಿ. ನೋಡಿ ಅಲ್ಲೆಲ್ಲ ಸ್ನೋ ಮೌಂಟೇನ್ಸ್ ಅಷ್ಟು ಫುಲ್ ಉದ್ದ ಕಾಣುತ್ತೆ. ಎಲ್ಲದಕ್ಕಿಂತ ಜಾಸ್ತಿ ಅದೇ. ಹೌದಾ?
Okay, let's go guys. Let's resume our trekking. It's so beautiful, so elegant. Just looking like a Wow. Hima. ನೋಡಿ ಲಾಗ್ ಮೇಲೆ ಕುತ್ಕೊಂಡಿದ್ದೀವಿ. ಮೆಡಿಟೇಷನ್ ಸೈಟ್ ಇದು. ಸಂಜನಾ, how do you feel? Very bad. Full josh. ಹಾಯ್, ಎಲ್ರು ಹೇಗಿದ್ದೀರಾ? ನಾವು ಬಂದ್ವಿ ಇವಾಗ. ಟ್ರೆಕ್ಕಿಂಗ್ ಸ್ವಲ್ಪ ಈಸಿ ಇದೆ. ಜಿಯೋ ತಂದ ಬಂದು ಬೇಸ್ ಕ್ಯಾಂಪ್ ಹೋದು. ನಾವು ಬಂದೋ ಹೋದೋ. ಇಸ್ ಫೈನಲಿ ನಿಯರ್ ಬೇಸ್ ಕ್ಯಾಂಪ್. ಇವತ್ತಿಂದು ಟ್ರೆಕ್ ಅಷ್ಟೇನ್ ಕಷ್ಟ ಇರ್ಲಿಲ್ಲ, ಸ್ವಲ್ಪ ಈಸಿನೇ ಇತ್ತು. 2 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ಸೊ ಒಂದು 10:30 ಸ್ಟಾರ್ಟ್ ಮಾಡಿ 1:30 ಮೇಲಿದೀವಿ. ಆರಾಮಾಗಿ ರೆಸ್ಟ್ ಮಾಡ್ಕೊಂಡು ನಿಂತ್ಕೊಂಡು ಬಂದ್ವಿ. ಮಧ್ಯದಲ್ಲಿ ಸ್ವಲ್ಪ ಸ್ಟೀಪ್ ಇತ್ತು, ಬಟ್ ಯಾ ಇಟ್ ವಾಸ್ ಕಂಪೇರ್ ಮಾಡ್ಕೊಂಡ್ರೆ ನನಗೆ ಈಸಿ ಇತ್ತು ಅಷ್ಟೇ. ಅಲ್ಲಲ್ಲಿ ಸ್ನೋ ಕಾಣಿಸ್ತಾ ಇದೆ. ಇದು ನಮ್ಮ ಬೇಸ್ ಕ್ಯಾಂಪು, ಇದು ನಮ್ಮ ಊಟ. ಹೆಲ್ದಿ ಊಟ. का पानी मैं रंग शरबतों का, तू मीठे घाट का पानी, मुझे खुद में घोल दे तो मेरी यार बात बन जानी। रंग मेरे हम सफर, क्या तुझे इतनी सी भी खबर कि तेरी सांस चलती जिधर रहूं न बस वही उम्र भर। ಹಲೋ, ನೋಡಿ ನಾವು ಇವತ್ತು ಕೇದಾರ್ಕಂತ ಟ್ರೆಕ್ಕಿಂಗ್ ಬಂದಿದ್ದೀವಿ. ಇವಾಗ ಬೇಸ್ ಕ್ಯಾಂಪ್ ಅಲ್ಲಿ ಇದ್ದೀವಿ. ನಾಳೆ ಬೆಳಗಿನ ಜಾವ 2 ಗಂಟೆಗೆ ಆ ಬೆಟ್ಟ ಅಲ್ಲಿ ಹತ್ಬೇಕು. ಗಾಡ್ಸೋದು, ತಿರುಗಿ ವಾಪಸ್ ಬಂದು ಇವಾಗ ಸದ್ಯಕ್ಕೆ ಮೋಮೋಸ್ ತಿನ್ನೋಣ ಅಂತಿದ್ದೀವಿ. ಸೊ ಅದ್ರ ಜೊತೆ ಒಂದು ಬ್ಯೂಟಿಫುಲ್ ವ್ಯೂ ಇದೆ ನೋಡಿ, ಒಂದು ಸರ್ಪ್ರೈಸ್ ಇಲ್ಲಿಂದ ನೋಡಿ. ಇಲ್ಲಿ ವ್ಯೂ ಹೇಗಿದೆ ನೋಡಿ, ಕ್ರೇಜಿ. ಇಲ್ಲೆಲ್ಲ ಕ್ಯಾಂಪ್ ಹಾಕಿದ್ದಾರೆ. ಆಕ್ಚುಲಿ ಇಲ್ಲಿ ಕ್ಯಾಂಪ್ ಹಾಕಿರೋರು ಪುಣ್ಯವಂತರು. ನಮ್ಮ ಕ್ಯಾಂಪಲ್ಲೆಲ್ಲ ಮೂಲೆಯಲ್ಲಿ ಕೊಟ್ಬಿಟ್ಟಿದ್ದಾರೆ. ಸಗದಾಗಿದೆ ನೋಡಿ. ಇಲ್ಲೆಲ್ಲ ಸ್ನೋ ಕಾಣುತ್ತೆ, ಕ್ರೇಜಿ ಸ್ನೋ. ಆಮೇಲೆ ನಮ್ಮ ಕ್ಯಾಂಪ್ ಸೈಟಲ್ಲೂ ಸ್ವಲ್ಪ ಸ್ನೋ ಇದೆ. ಬಾಯ್ಸ್ ಎಲ್ಲ ಮೋಮೋಸ್ ತಿನ್ಬೇಕಂತೆ, ತಿನ್ನೋಣ. ಲೆಟ್ಸ್ ಗೋ. ಬಾಯ್. ಇವತ್ತಿನ ಸ್ನ್ಯಾಕ್ಸ್ ಟೀ ಮತ್ತೆ ಪಾಪ್ಕಾರ್ನ್. ಸೊ ಗೈಸ್, ಹಂಗೆ ಟೀ ಕುಡ್ಕೊಂಡು ಇಲ್ಲಿ ವ್ಯೂ ನೋಡ್ತಾ ಇದ್ವಿ. ಸಕ್ಕತ್ತಾಗಿದೆ. ಇಟ್ಸ್ ಸೋ ಮೆಸ್ಮರೈಸಿಂಗ್. ಒಂಥರ ಥೆರಪೆಟಿಕ್ ಆಗಿದೆ. ಮೈಂಡ್ ಎಲ್ಲ ಹೀಲ್ ಆಗುತ್ತೆ, ಫ್ರೆಶ್ ಆಗುತ್ತೆ. ಇದನ್ನ ಬರೀ ವಿಡಿಯೋಸು ಮತ್ತೆ ಡಿಸ್ಕವರಿ ಚಾನಲ್, ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅಲ್ಲಿ ನೋಡ್ತಾ ಇದ್ವಿ. ಬಟ್ ವಿಟ್ನೆಸಿಂಗ್ ದಿಸ್ ಫಾರ್ ರಿಯಲ್. ನೋಡಿ ಅದು ಪೀಕ್ ನೋಡಿ ಹೇಗಿದೆ. ನಮ್ಮ ಲೈಫ್ ಸ್ಟ್ರೆಸ್ ಎಲ್ಲ ಮರ್ತೋಗ್ಬಿಡುತ್ತೆ. ಜಸ್ಟ್ ಇದನ್ನ ಫೀಲ್ ಮಾಡಿ ಹೇಗಿದೆ ಅಂತ. You'll disconnect from your stressful life and reconnect with nature. ಇಟ್ರಿನರಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಇವತ್ತಿನ ಹೆಂಗೆ ಅಂತ. ಇವಾಗ ಟೈಮ್ 5:36 ಆಗಿದೆ. ಸೊ ಇವತ್ತು ನೈಟ್ 8 ಗಂಟೆಗೆಲ್ಲ ಊಟ ಮಾಡಿ ಮಲ್ಕೊತೀವಿ. ಮೇ ಬಿ 7 o'clock ಊಟ ಮಾಡಿ ಮಲ್ಕೊತೀವಿ ಅನ್ಸುತ್ತೆ. ಮಲ್ಕೊಂಡು ಮಿಡ್ನೈಟ್ 2 o'clock ಟ್ರೆಕ್ ಸ್ಟಾರ್ಟ್ ಮಾಡ್ತೀವಿ ಟುವರ್ಡ್ಸ್ ಸಮಿಟ್. ಸೊ ನಾವು ಸಾಂಕ್ರಿಯಿಂದ ಬೇಸ್ ಕ್ಯಾಂಪಿಗೆ ಎಷ್ಟು ಹತ್ತಿದೀವೋ ಇವತ್ತು ವಿತೌಟ್ ಲಗೇಜ್ ಎಲ್ಲ ಇಲ್ಲೇ ಬಿಟ್ಟು ಸೀದಾ ಸಮಿಟಿಗೆ ಹೋಗಿ, ಸೊ ಸಾಂಕ್ರಿಯಿಂದ ಬೇಸ್ ಕ್ಯಾಂಪ್ ಎಷ್ಟು ಹತ್ತಿದೀವೋ ಇವತ್ತು ಒಂದೇ ನೈಟ್ ಸ್ಟ್ರೆಚ್ ಅಲ್ಲಿ ಬೇಸ್ ಕ್ಯಾಂಪ್ ಇಂದ ಸಮಿಟ್ ಹೋಗ್ತೀವಿ. ನಾಳೆ ಬೆಳಿಗ್ಗೆ ಸನ್ರೈಸ್ ನೋಡಕ್ಕೆ ಮಿಡ್ ನೈಟ್ ಟ್ರೆಕ್ ಮಾಡ್ತಾ ಇರೋ ರೀಸನ್ನೇ ಅದು. ಅಲ್ಲೊಂದು 1-2 hours ಟೈಮ್ ಸ್ಪೆಂಡ್ ಮಾಡ್ಬಿಟ್ಟು
ಆಮೇಲೆ ಸೀದಾ ಜುಡಾಕ ತಲಾಬ್ ಹೋಗ್ತೀವಿ. ಅದ್ರ ನೆಕ್ಸ್ಟ್ ಡೇ ಜುಡಾಕ ತಲಾಬಿಂದ ಸಾಂಕ್ರಿಕ್ ಡಿಸೆಂಡ್ ಮಾಡ್ಬಿಟ್ಟು ಅಲ್ಲಿಂದ ಸೀದಾ ರಿಷಿಕೇಶ್ ಹೋಗ್ತೀವಿ. ಬೇಸಿಕಲಿ ನಮ್ದು ಟೆಂಟ್ ಸ್ಟೇ ಬಂದ್ಬಿಟ್ಟು 3 days ಇರುತ್ತೆ ಇಲ್ಲಿ ಕ್ಯಾಂಪ್ ಅಲ್ಲಿ. ಗೈಸ್ ನೋಡಿ, ಜೈ ಕೇದಾರ್ ಬಾಬಾಲಿ ನಿಮ್ಗೆ ಎಲ್ಲಾ ತರ ಐಟಮ್ ಸಿಗುತ್ತೆ. ಟೀ, ಬ್ಲಾಕ್ ಕಾಫಿ, ಮಿಲ್ಕ್, ಹನಿ, ಅದ್ರ ಚಿಕನ್ ಪ್ಲಸ್ ವೀಟಾ. ಓಕೆ. ಸೊ ಗೈಸ್, ಇವತ್ತಿನ ಡಿನ್ನರು ಚಪಾತಿ, ಆಲೂ ಪಲ್ಯ ಮತ್ತೆ ರೈಸ್ ಇದೆ. ಗ್ರೀನ್ ಕಾರ್ಡ್ದು ಸಾಂಬಾರ್ ಇದೆ ಗೈಸ್. ಸೊ ಗೈಸ್, ಟೈಮ್ 9 ಗಂಟೆ ಆಗಿದೆ. ಸ್ಲೀಪಿಂಗ್ ಬ್ಯಾಗ್ ಅಲ್ಲಿ ಕಂಪ್ಲೀಟ್ ಆಗಿ ಸೆಟ್ಲ್ ಆಗಿದೀವಿ. ಸೊ ಅಲಾರಾಮ್ ಕೂಡ ಇಟ್ಟಾಗಿದೆ 1 ಗಂಟೆದು. ಇವಾಗ ಕಂಪ್ಲೀಟ್ ಆಗಿ ನಿದ್ದೆ ಹೋಗ್ತೀವಿ. ಒಂದು 1:30 2ಗೆಲ್ಲ ಟ್ರೆಕ್ ಸ್ಟಾರ್ಟ್ ಮಾಡಬೇಕು. ಸೊ ಬಾಯ್ ಗೈಸ್, ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್, ಟೇಕ್ ಕೇರ್, ಸಿ ಯು ಟುಮಾರೋ.